ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾದ್ರೆ ಇನ್ನು 3 ಮ್ಯಾಚ್ಗಳನ್ನ ಗೆಲ್ಲೇಬೇಕು ಅಂತ ಕೋಚ್ ಆದಂಥ ರಣಧೀರ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಯಾವ ಮುಂದೆ 3 ಮ್ಯಾಚ್ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಲೈಕನ್ನು ಮಾಡೋದನ್ನು ಮರೆದುಕೋಬೇಡಿ ಫ್ರೆಂಡ್ಸು. ಹಾಗೆ ಇದೇ ರೀತಿ ಅಪ್ಡೇಟು ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಾನೆ ಇರುತ್ತೆ. ಮೊದಲಿಗೆ ಬೆಂಗಳೂರು ಬುಲ್ಸ್ ತಂಡ ಒಂದು ಪುಣೇರಿ ಪಳ್ಳಸ್ವರದ ಸೋತ ನಂತರ ಒಂದು ಪ್ಲೇ ಆಫ್ಗೆ ಹೋಗುವ ಕನಸು ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಬೆಂಗಳೂರು ಬುಲ್ಸ್ ತಂಡ ಒಂದು 7ನೇ ಸ್ಥಾನದಲ್ಲಿದೆ ಮತ್ತು ಒಂದು ಟಾಪ್ ಪ್ಲೇಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂದರೆ ಒಂದು 3, 2ನೇ, 4ನೇ ಸ್ಥಾನದಲ್ಲಿ ಬಂದರೆ ಮಾತ್ರ ಒಂದು ಕ್ವಾಲಿಫೈ ಆಗುತ್ತೆ ಒಂದು ಪ್ಲೇ ಆಫ್ಗೆ. ಆದರೆ ಬೆಂಗಳೂರು ಬುಲ್ಸ್ ತಂಡ ಈಗ ಸದ್ಯದ ಮಾತ್ರಿಗೆ ಏನಪ್ಪ ಅಂತಂದರೆ ಒಂದು 7ನೇ ಸ್ಥಾನದಲ್ಲಿದೆ. ಮುಂದಿನ ಮ್ಯಾಚು ಒಂದು 11ನೇ ತಾರೀಕಿನಂದು ಬರುವಂಥದ್ದು ಗುಜರಾತ್ ವಿರುದ್ಧ ಇರುತ್ತೆ. ಗುಜರಾತ್ ವಿರುದ್ಧ ಏನೇ ಅಲ್ಲಿ ಆ ಮ್ಯಾಚನ್ನು ಗೆಲ್ಲಬೇಕು. ಈ ಮ್ಯಾಚು ಆದ ತಕ್ಷಣ ಏನಪ್ಪ ಅಂದರೆ ಬರುವಂಥ 2 ಮ್ಯಾಚ್ಗಳಲ್ಲಿ ಅಂದರೂ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೇಬೇಕು. ಅವು ಏನಪ್ಪ ಅಂದರೆ ಟಾಪಲ್ಲಿರುವಂತಹ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವಂಥ ಅಂದರೆ 4, 5ನೇ ಸ್ಥಾನದಲ್ಲಿರುವಂಥ ಒಂದು ತಂಡಗಳ ನಮ್ಮ ಬೆಂಗಳೂರು ಬುಲ್ಸ್ ಎದುರಿಸಬೇಕಾಗುತ್ತೆ. ಆ ತಂಡಗಳು ಏನಪ್ಪ ಅಂದರೆ ಸ್ಟ್ರಾಂಗ್ ಇರುತ್ತವೆ. ಅಂದರೆ ಅವರು ಗೆದ್ದರೂ ಆಯಿತು, ಗೆಲ್ಲಿಲ್ಲ ಅಂದ್ರೆ ಅವರು ಕ್ವಾಲಿಫೈ ಆಗುತ್ತೆ. ಆದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಏನಪ್ಪ ಅಂತಂದರೆ ಒಂದು ಕ್ವಾಲಿಟಿ ಬೇಸ್ ಇರುವಂತಹ ಆಟಗಾರರ ಜೊತೆ ಒಂದು ಪೈಪೋಟಿಯನ್ನು ಮಾಡಬೇಕಾಗತ್ತೆ. ಅಂದರೆ ಒಂದು ಪ್ಲೇ ಆಫ್ಗೆ ಎಂಟ್ರಿ ಆಗಬೇಕಾದ್ರೆ ಈ 3 ಮ್ಯಾಚ್ಗಳನ್ನ ಗೆದ್ದಾಗ ಮಾತ್ರ ಏನಪ್ಪ ಅಂತಂದರೆ ಪ್ಲೇ ಆಫ್ಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡೋದನ್ನು ಮರೆದುಕೊಬಿಡಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಪ್ರೊ ಕಬಡ್ಡಿಗಳ ಅಪ್ಡೇಟನ್ನು ನಿಮಗೆ ಕೊಡ್ತಾನೆ ಇರ್ತೀನಿ. ಈ ಒಂದು 3 ಮ್ಯಾಚ್ಗಳನ್ನ ಗೆದ್ದರೆ ಮಾತ್ರ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತೀವಿ ಅಂತ ಕೋಚ್ ಆದಂಥ ರಣಧೀರ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ 3 ಮ್ಯಾಚ್ಗಳನ್ನ ಗೆಲ್ಲೇಬೇಕು, ಯಾವುದೇ ಕಾರಣಕ್ಕೂ ಗೆಲ್ಲೇಬೇಕು. ಒಂದು ಕ್ವಾಲಿಫೈ ಆಗಬೇಕಂದ್ರೆ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆದರೆ ಒಂದು ಫೈನಲ್ಸ್ಗೆ ಹೋಗ್ಬೋದು, ಸೆಮಿಫೈನಲ್ಸ್ಗೆ ಹೋಗ್ಬೋದು, ಅಲ್ಲಿ ಆಡಿ ಒಂದು ಕಪ್ಪನ್ನು ಗೆಲ್ಲಬಹುದು ಅಂತ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನಿಸ್ತಂದ್ರೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.